ಗೈಸ್ ಇವತ್ತು ನಾನು ನಮ್ಮ ಬಾಯ್ಸ್ ಎಲ್ಲ ಮಧ್ಯಾಹ್ನ ಲಂಚ್ ಬ್ರೇಕಲ್ಲಿ ನಮ್ಮ ಫ್ರೆಂಡ್ ಪಿಜಿಗೆ ಹೋಗ್ಬಿಟ್ಟು ಮ್ಯಾಗಿ ಮಾಡೋಣ ಅಂತ ಹೋದಾಗ ಈ ಥರ ಆಗ್ಬಿಡದ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ರೋರ್ ಸಚಿನ್. 100 ಡೇಸಲ್ಲಿ 10K ಫಾಲೋವರ್ಸ್ ಕಂಪ್ಲೀಟ್ ಮಾಡೋ ಚಾಲೆಂಜಲ್ಲಿ 97ನೇ ದಿನಕ್ಕೆ ಎಲ್ರಿಗೂ ಸ್ವಾಗತ. ಇನ್ನು 2 ದಿನದಲ್ಲಿ ಇಂಟರ್ನಲ್ಸ್ ಇರೋ ಕಾರಣ ಇನ್ಮೇಲೆ ವಿಡಿಯೋ ಮಾಡೋಕ್ಕಲ್ಲ ಅಂತ ಬೇಜಾರಾಗ್ಬಿಟ್ಟು ಬೆಳಗ್ಗೆ ಹೊರಟೆ. ಬೆಳಗ್ಗೆ ಹೋಗಿದ ತಕ್ಷಣ ಬಸ್ ಸ್ಟ್ಯಾಂಡಲ್ಲಿ ಅಜ್ಜಿ ಕಡಲೆಕಾಯಿ ಮಾರ್ಕೊಂಡು ನಿಂತಿದ್ರು. ಅವ್ರನ್ನ ನೋಡ್ಕೊಂಡು ಹಂಗೆ ನಿಂತಿದೆ. ಆಮೇಲೆ ಬಸ್ ಬಂತು. ಬಸ್ ಹತ್ತು ನೋಡಿದ್ರೆ ಫುಲ್ ರಶ್ ಇತ್ತು. ಅಲ್ಲಿ ಯಾರೋ ಸೀಟಲ್ಲಿ ಡಿ ಬಸ್ ಅಂತ ಬರ್ಬಿಟ್ಟು ಹೋಗಿದ್ರು. ಅದೇನೋ ಗೊತ್ತಿಲ್ಲ, ಕೆಲವು ಅನ್ಎಜುಕೇಟೆಡ್ ಫ್ಯಾನ್ಸ್ಗಳು ಮಾಡೋ ತಪ್ಪಿಗೆ ಎಲ್ಲಾ ಫ್ಯಾನ್ಸ್ಗಳಿಗೂ ಕೆಟ್ಟ ಹೆಸರು. ಅಷ್ಟ್ರಲ್ಲಿ ಕಾಲೇಜ್ ಬತ್ತು ನೋಡಿದ್ರೆ ನಮ್ಮ ಪುನಿ ಬೇರೆ ಸಿಕ್ದ. ಆಮೇಲೆ ಅವ್ನು ಬೇರೆ ಈ ಡಾಕ್ ಸತೀಶ್ ತರ ನಂದಿದ್ದು ಅಪ್ಪರು ಮೇಡ್ ಇನ್ ಜಪಾನಿಂದ ತರಿಸಿರೋದು ಅಂತ ಹೇಳ್ತಾ ಇದ್ದ. ನಾನು ಅದಕ್ಕೆ ಡಾಕ್ ಸತೀಶ್ ಯಾವಾಗಲೂ ಟ್ಯಾಗ್ ತೋರಿಸ್ನಲ್ಲ, ಅದಕ್ಕೆ ನಾನು ಟ್ಯಾಗ್ ನೋಡ್ತಾ ಇದ್ದೆ. ಆಮೇಲೆ ಕ್ಲಾಸ್ಗೆ ಹೋಗಿ ನೋಡ್ತೀನಿ, ಅಲ್ಲಿ ನೋಡಿದ್ರೆ ಯಾರು ಬಂದೇ ಇಲ್ಲ. ಮಾಸ್ ಬಂಕ್ ಏನಾರು ಹಾಕೋರ ಅಂತ ಅನ್ಕೊಂಡ್ರೆ ಮಾಸ್ ಬಂಕ್ ಹಾಕೋ ಇದ್ದು ಧೈರ್ಯ ಯಾರಿಗೂ ಇಲ್ಲ ನಮ್ಮ ಕ್ಲಾಸಲ್ಲಿ. ಆಮೇಲೆ ಕ್ಲಾಸಸ್ ಎಲ್ಲ ಮುಗ್ದಾದ್ಮೇಲೆ ಲಂಚ್ ಬ್ರೇಕ್ ಅಲ್ಲಿ ಎಲ್ಲಾರು ಹೋಗೋಣ ಅಂತ ಅಂದ್ರೆ ಬೈಕು ಏನೂ ಇರ್ಲಿಲ್ಲ. ಜಾಸ್ತಿ ಜನ ಇದ್ದಿದ್ಕೋದ್ಕು ನಮ್ಮ ಫ್ರೆಂಡ್ ಪಿಜಿಗೆ ಹೋಗೋಣ ಅಂತ ಹೋಗ್ಬೇಕಾದ್ರೆ ಇಲ್ಲಿ ಈ ಕಾರ್ ಕಾಣ್ತು. ಯಾವ್ದೋ ಕೇರಳ ಗಾಡಿ. ಕಾರ್ ಅಂತೂ ಮಸ್ತಾಗಿತ್ತು. ಅದನ್ನ ನೋಡ್ಕೊಂಡು ಸೀದಾ ಮುಂದೆ ಹೋದ. ಇವರಿಬ್ರು ಹಂಗೆ ಮುಂದೆ ಹೋಗ್ತಾ ಇದ್ರು. ಇವ್ರನ್ನ ನೋಡಿದ್ರೆ ಮೋಟು ಪತ್ಲು ತರ ಕಾಣ್ತಾ ಇದ್ರು. ಆಮೇಲೆ ಸೀದಾ ನಮ್ಮ ಫ್ರೆಂಡ್ ಪಿಜಿಗೆ ಹೋದು. ಅವ್ರು ನೋಡಿದ್ರೆ ಮ್ಯಾಗಿ ಮಾಡೋಣ ಅಂತ ಹೇಳಿದ್ರು. ಸೊ ಬ್ಯಾಗ್ನೆಲ್ಲ ಅಲ್ಲೇ ಇಟ್ಬಿಟ್ಟು ಮ್ಯಾಗಿ ಪ್ಯಾಕೆಟ್ ತರೋಣ ಅಂತ ಹೋದು. ಅಲ್ಲಿ ನೋಡಿದ್ರೆ ಇವ್ರು ಇಷ್ಟು ದೊಡ್ಡವರಾದ್ರು ನನಗೆ ಕಾರ್ ಕೊಡ್ಸು ಅದ್ ಕೊಡ್ಸು ಅಂತ ಆಟ ಮಾಡ್ಕೊಂಡು ನಿಂತ್ಕೊಂಡಿದ್ರು. ಆಮೇಲೆ 2 ಪ್ಯಾಕೆಟ್ ಮ್ಯಾಗಿ ತಗೊಳಕ್ಕೆ 20 ನಿಮಿಷ ಮಾಡಿದ್ರು. ಆಮೇಲೆ ಇವ್ನು ನೋಡಿದ್ರೆ ಮ್ಯಾಗಿ ಹಾಕಕ್ಕೆ ಗರಂ ಮಸಾಲ, ಚಿಕನ್ ಮಸಾಲ, ಮಟನ್ ಮಸಾಲ ಎಲ್ಲ ತಗೋತಾ ಇದ್ದಾನೆ. ಆಮೇಲೆ ಅಲ್ಲಿಂದ ಜ್ಯೂಸ್ ಕುಡ್ಕೊಂಡು ಸೀದಾ ಪಿಜಿಗೆ ಬಂದು ನಾವು ಪಿಜಿ ಮೇಲ್ಗಡೆ ಬಂದ್ರು ಇವ್ನು ಫೋನಲ್ಲಿ ಮಾತಾಡ್ತಲೇ ಇದ್ದ. ಅದೇನೋ ಗೊತ್ತಿಲ್ಲ, ಯಾವಾಗ್ಲೂ ಮಾತಾಡ್ತಾ ಇರ್ತಾನೆ. ಆಮೇಲೆ ಮ್ಯಾಗಿ ಎಲ್ಲ ಅವ್ರು ಮಾಡ್ತಾ ಇದ್ರು. ನಾವು ಇವನ್ನ ಕಾರ್ಡ್ಸ್ ಆಡ್ಕೊಂಡು ಕೂತ್ಕೊಂಡು ಆಮೇಲೆ ನಮ್ಮ ಮನೆಯಿಂದ ತಂದಿದ್ ಬೇರೆ ಊಟ ಇತ್ತು. ಅದನ್ನ ಸಹ ಅಲ್ಲೇ ಮಾಡೋಣ ಅಂತ ಕೂತ್ಕೊಂಡು ಊಟ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮ್ಯಾಗಿ ಹೆಂಗ್ ಮಾಡೋ ಅಂತ ನೋಡಕ್ ಹೋದ್ರೆ ಅರ್ಧ ಉಪ್ಪು ಮಾಡಿದ್ದಾರೆ, ಇನ್ನು ಅರ್ಧ ಕರೆಕ್ಟಾಗಿ ಮ್ಯಾಗಿನೇ ಬೇಸಿಲ್ಲ. ಮೊದ್ಲೇ ಗೊತ್ತಲ್ಲ ನಮ್ಮ ಬಾಯ್ಸು ಹೆಂಗೆ ಅಡುಗೆ ಮಾಡಿದ್ರು ತಿಂತೀವಿ. ಸೊ ಮಾಡಿದ್ನೆಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂದೋ ಎಲ್ಲರೂ. ಆಮೇಲೆ ಇನ್ನು ಸ್ವಲ್ಪ ಹೊತ್ತು ಯೂನೋ ಕಾರ್ಡ್ಸ್ ಆಡ್ಕೊಂಡು ಸೀದಾ ಕಾಲೇಜ್ ಕಡೆ ಹೋಗೋಣ ಅಂತ ಬಂದು. ಇವತ್ತು ಬೇರೆ ಯಾವುದೋ ರಿಪೋರ್ಟ್ ಸಬ್ಮಿಟ್ ಮಾಡಬೇಕಿತ್ತು. ಸೊ ಅದನ್ನ ಜೆರಾಕ್ಸ್ ಮಾಡ್ಕೊಂಡು ಬಂದು ಆಮೇಲೆ ಕ್ಲಾಸಿಗೆ ಹೋಗೋಣ ಅಂತ ಹೋಗ್ಬೇಕಾದ್ರೆ ಹೆಂಗೋ ಲಿಫ್ಟ್ ಬೇರೆ ಸಿಕ್ತು. ಲಿಫ್ಟ್ ಹತ್ಕೊಂಡು ಸೀದಾ ಕ್ಲಾಸಿಗೆ ಹೋದು. ಆಮೇಲೆ ಮಿಸ್ ಬಂದು ಕ್ಲಾಸ್ ತಗೊಂಡ್ರು. ಅವ್ರ ಕ್ಲಾಸ್ ಮುಗಿಸ್ಕೊಂಡು ಸೀದಾ ಬಸ್ ಹತ್ತದೆ. ಆಮೇಲೆ ನನ್ ಸ್ಟಾಪ್ ಬಂದಾಗ ಬಸ್ ಇಳಿಬೇಕಾದ್ರೆ ಬಾಕ್ಲಲ್ಲಿ ಈ ತರ ಬರ್ದಿತ್ತು, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡಿಗನಾಗಿರು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ನಿ. ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಕಮೆಂಟ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ಮುಂದಿನ ಸಿಗ್ತೀನಿ. ನಮಸ್ಕಾರ.